ಹಲೋ ಎವ್ರಿವನ್, ಹಲೋ CBSE ಸ್ಟೂಡೆಂಟ್ಸ್. ನಿಮ್ಗೋಸ್ಕರ ನಾವು ಒಂದು ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ತಗೊಂಡ್ಬಂದಿದ್ದೀವಿ. ಪ್ಲೀಸ್ ಲಿಸನ್ ಟು ದಿಸ್ ವೆರಿ ವೆರಿ ಕೇರ್ಫುಲಿ. ಬೋರ್ಡ್ ಎಕ್ಸಾಮ್ ಹತ್ರ ಬರ್ತಾ ಇದೆಯಲ್ಲ, ಎಸ್, ಆ್ಯಂಡ್ ನಿಮಗೆ ಒಂದು ಮೆಗಾ ಪ್ರೀ ಬೋರ್ಡ್ ಆರ್ಗನೈಸ್ ಮಾಡ್ತಾ ಇದ್ದೀವಿ ಫಾರ್ ದ ವಾರಿಯರ್ಸ್ ಆಫ್ CBSE ಬ್ಯಾಚ್. ನಿಮ್ಗೋಸ್ಕರ ನಾವು ಆರ್ಗನೈಸ್ ಮಾಡ್ತಾ ಇದ್ದೀವಿ ಮೆಗಾ ಪ್ರೀ ಬೋರ್ಡ್ ಸೆಷನ್ ಅಟ್ ಆರ್ PW ಸೆಂಟರ್ಸ್. ನೀವೇನ್ ಮಾಡಬೇಕು, ಆ್ಯಂಡ್ ಬೋರ್ಡ್ ಎಕ್ಸಾಮ್ಗಿಂತ ಮುಂಚೆ ಪ್ರಿಪರೇಷನ್ ಆಬ್ವಿಯಸ್ಲಿ ಬೇಕು ನಿಮಗೆ 3 hours ಆಫ್ ಮೆಗಾ ಆಫ್ಲೈನ್ ಪ್ರೀ ಬೋರ್ಡ್ಸ್ ಎಕ್ಸಾಮ್ ಇದೆ. ಎಲ್ಲಿದೆ? ನಮ್ಮ PW ವಿದ್ಯಾಪೀಠ್ ಪಾಠಶಾಲಾ ಟ್ಯೂಷನ್ ಸೆಂಟರ್ಸ್ ಅಕ್ರಾಸ್ ಇಂಡಿಯಾ. ನಿಮ್ಮ ಹತ್ರ ಇರೋ PW ಸೆಂಟರ್ಸ್ಗೆ ಹೋಗಿ, ವಿದ್ಯಾಪೀಠ ಹಾಗೂ ಪಾಠಶಾಲಾ ಸೆಂಟರ್ಸ್ ಎಲ್ಲೆಲ್ಲಿದೆ ಅಂತ ನೋಡ್ಕೊಳ್ಳಿ. ಆ ಸೆಂಟರ್ಸ್ಗೆ ವಿಸಿಟ್ ಮಾಡಿ. ಯಾವಾಗ ಅಂದರೆ 1st Febಗೆ ಸೈನ್ಸ್ ಎಕ್ಸಾಮ್ ಇದೆ, 8th Febಗೆ ಮ್ಯಾಥ್ಸ್ ಎಕ್ಸಾಮ್ ಇದೆ. 1st Feb ಆ್ಯಂಡ್ 8th Febಗೆ 2 ಎಕ್ಸಾಮ್ಸ್ ಇದೆ. ಸೊ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಪೇಪರ್ಸ್ ನಿಮಗೆ ಪ್ರೀ ಬೋರ್ಡ್ಗೆ ಸಿಗುತ್ತೆ. ಆ್ಯಂಡ್ ಟೈಮಿಂಗ್ ಏನಪ್ಪ ನೋಡಿ, 10 AM ಇಂದ 1 PM ವರೆಗೂ 3 hours ಕಂಪ್ಲೀಟ್ ಎಕ್ಸಾಮ್. 10 AM to 1 PM ಪ್ರಾಪರ್ ಎಕ್ಸಾಮ್ ಫೀಲ್ ಬರೋ ಥರ ಇದೆಯಪ್ಪ ಇದು. ಇದಾದ್ಮೇಲೆ ಆನ್ಸರ್ ರೈಟಿಂಗ್ ಕೂಡ ಹೇಳ್ಕೊಡ್ತಾರೆ. ಅಂದರೆ ಆನ್ಸರ್ ಡಿಸ್ಕಷನ್, ಕಂಪ್ಲೀಟ್ ಆನ್ಸರ್ ಪೇಪರ್ ಡಿಸ್ಕಷನ್, ಅಂದರೆ ಮಾರ್ಕಿಂಗ್ ಸ್ಕೀಮ್ ಹೆಂಗಿರುತ್ತೆ, ಆನ್ಸರ್ ಹೆಂಗೆ ಬರಿಬೇಕಿತ್ತು ನೀವು ಅಂತ ಕಂಪ್ಲೀಟ್ ಡಿಸ್ಕಷನ್ ಅಲ್ಲಿ ಮಾಡ್ತಾರೆ. ಸೊ 10 AM to 1 PM ಇಟ್ ಈಸ್ ಎಕ್ಸಾಮ್. ಅದಾದ್ಮೇಲೆ ನಿಮಗೆ ಮಾಡೆಲ್ ಆನ್ಸರ್ ಡಿಸ್ಕಷನ್ ಕೂಡ ಇರುತ್ತೆ. ಇದು ಕಂಪ್ಲೀಟ್ಲಿ ನಿಮ್ಮ CBSE ಬೋರ್ಡ್ ಪ್ಯಾಟರ್ನ್ ಮೇಲೇನೆ ನಿಮಗೆ ಎಕ್ಸಾಮ್ ಇರುತ್ತೆ. ಆ್ಯಂಡ್ ಪೇಪರ್ಸ್ ಆರ್ ಡಿಸೈನ್ಡ್ ಬೈ ವೆರಿ ಫೇಮಸ್ ಫ್ಯಾಕಲ್ಟೀಸ್, ಸಮಿತಿ ಮ್ಯಾಮ್, ಸಾನಿಯಾ ಮ್ಯಾಮ್, Rakshu sir and Ritik sir. They are the CBSE groomers, they are the CBSE mentors and educators. So please do visit our Vidyapeeth Pathshala tuition centers. ನಿಮ್ಮ ಹತ್ರ ಪ್ಲೇಸಸ್ ಅಲ್ಲಿ ಎಲ್ಲೆಲ್ಲಿ ಇದೆಯೋ, ಗುಲ್ಬರ್ಗಾದಲ್ಲಿದೆ ಗೊತ್ತು, ಬ್ಯಾಂಗ್ಳೂರಲ್ಲಿದೆ, ಮತ್ತೆಲ್ಲಿದೆ ಅಂತ ಹುಡುಕಾಡಿ ದಯವಿಟ್ಟು ಹೋಗಿ ವಿಸಿಟ್ ಮಾಡಿ. ಆ್ಯಂಡ್ ಡೂ ರಿಜಿಸ್ಟರ್. ಯಾವಾಗಿದೆ ಅಂತ ಹೇಳಿದೆ, 1st Febಗೆ ಸೈನ್ಸು, 8th Febಗೆ ಮ್ಯಾಥ್ಸು. ಟೈಮಿಂಗು 10 AM ಇಂದ 1 PM. ಜೊತೆಗೆ ಆನ್ಸರ್ ಪೇಪರ್ ಡಿಸ್ಕಷನ್ ಕೂಡ ಇರುತ್ತೆ. ನೆನಪಿರ್ಲಿ, ಡೇಟು ಟೈಮು ನೆನಪಿರ್ಲಿ. ಮತ್ತೇನಿರುತ್ತೆ ಅಂದರೆ ನೆನಪಿರ್ಲಿ, ಇಲ್ಲಿ ಬೋರ್ಡ್ ಎಕ್ಸಾಮ್ ಲೆವೆಲ್ ಎಕ್ಸ್ಪೀರಿಯನ್ಸ್ ನಿಮಗೆ ಕಂಪ್ಲೀಟ್ಲಿ. ಯಾಕೆ ಅಂದರೆ ನಿಮಗೆ ಅಡ್ಮಿಟ್ ಕಾರ್ಡು ಮ್ಯಾಂಡೇಟ್ರಿ ಇದೆ. ಸೊ ನೀವು ರಿಜಿಸ್ಟರ್ ಮಾಡಿದಾಗ ಯು ವಿಲ್ ರಿಸೀವ್ ಎನ್ ಅಡ್ಮಿಟ್ ಕಾರ್ಡ್. ಅಡ್ಮಿಟ್ ಕಾರ್ಡ್ ತೊಗೊಂಡು ಹೋಗಲೇಬೇಕು. ರಿಪೋರ್ಟಿಂಗ್ ಟೈಮ್ 9 AM. 9:30 ಒಳಗಡೆ ಹೋಗಬೇಕು. 9:30 ಆದಮೇಲೆ ಯಾರಿಗೂ ಎಂಟ್ರಿ ಕೊಡಲ್ಲ. ಸೊ ರಿಪೋರ್ಟ್ ಬೈ 9 AM ಟು ದ ವಿದ್ಯಾಪೀಠ ಪಾಠಶಾಲಾ ಸೆಂಟರ್ಸ್. ನಿಮಗೆ ತುಂಬ ಲಿಮಿಟೆಡ್ ಸೀಟ್ಸ್ ಸಿಗುತ್ತೆ. ಲಿಮಿಟೆಡ್ ಸೀಟ್ಸ್ ಇರೋ ಸಲುವಾಗಿ ಪ್ಲೀಸ್ ಗೋ ಫಾಸ್ಟ್. ಬೇಗ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಮೇಲೆ ಇರುತ್ತೆ. ಅಂದರೆ ನಾನು ಫಸ್ಟ್ ಲೈನಲ್ಲಿ ನಿಂತ್ಕೊಂಡ್ರೆ ನನಗೆ ಸಿಗುತ್ತೆ, ಆ ಥರ ಆಯಿತಾ. ಸೊ ಲಿಮಿಟೆಡ್ ಸೀಟ್ಸ್ ಇದೆ. ಹೋಗಿ ಸೆಷನ್ಸ್ನ ಅಟೆಂಡ್ ಆಗಿ ನಿಮ್ಮ ಎಕ್ಸಾಮ್ಸ್ ಬರೀರಿ. ಎಕ್ಸಾಮ್ ಬರೆದು ಗೆಟ್ ಯುವರ್ ಟೋಕಾನ್ಸ್, ಓಕೆ, ಗೆಟ್ ಯುವರ್ ಮಾಡೆಲ್ ಆನ್ಸರ್ಸ್. ಅರ್ಥ ಮಾಡ್ಕೊಳ್ಳಿ. ಯು ವಿಲ್ ಬಿ ಟ್ರೈನ್ಡ್ ಬೈ ರಿಯಲಿ ಎಕ್ಸ್ಪೀರಿಯನ್ಸ್ಡ್ ಎಜುಕೇಟರ್ಸ್. ಇನ್ನೊಂದು ಒನ್ ಸ್ಪೆಷಲ್ ಚೀಸ್ ದಟ್ ವಿ ಆರ್ ಬ್ರಿಂಗಿಂಗ್ ಯು ಏನಂದರೆ ಫ್ರೀ ರಿವಿಷನ್ ಕಾರ್ಡ್ಸ್. ನಿಮಗೆ ಮ್ಯಾಥ್ಸ್ ಮತ್ತು ಸೈನ್ಸ್ಗೆ ಕ್ವಿಕ್ ರಿವಿಷನ್ ಮಾಡ್ಕೊಳ್ಳಿಕ್ಕೆ ಅಥವಾ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗೋ ಥರ ರಿವಿಷನ್ ಕಾರ್ಡ್ಸು ಡಿಸೈನ್ ಮಾಡಿದ್ದಾರೆ ನಮ್ಮ ಎಜುಕೇಟರ್ಸು. ಸೊ ಯು ವಿಲ್ ಗೆಟ್ ದೆಮ್ ಫಾರ್ ಫ್ರೀ. ಬಟ್ ಅದು ನಿಮಗೆ 2 PM ಹತ್ರ 2 PMಗೆ ಸಿಗುತ್ತೆ ನೋಡಿ. 2 PM ಆನ್ ದ ಎಕ್ಸಾಮ್ ಡೇ, ಅಂದರೆ 1st Febಗೆ ಆ್ಯಂಡ್ 8th Febಗೆ 2 ಗಂಟೆಗೆ ನಿಮ್ಗೆ ಅದು ಕೊಡ್ತಾರೆ. ಸೊ ಯು ಹ್ಯಾವ್ ಟು ಸ್ಟೇ. ಎಕ್ಸಾಮ್ ಬರೀತೀರಿ, ಮಾಡೆಲ್ ಪೇಪರ್ ಡಿಸ್ಕಷನ್ ಆಗುತ್ತೆ, ಆಮೇಲೆ ನಿಮಗೆ ರಿವಿಷನ್ ಕಾರ್ಡ್ಸ್ ಕೂಡ ಸಿಗುತ್ತೆ. ಸೊ ಸ್ಟೇ ಎಟ್ ದ ಸೆಂಟರ್ ಆ್ಯಂಡ್ ಗೆಟ್ ಆಲ್ ಆಫ್ ದೀಸ್. 1st Feb ಯಾವುದೇ ಅಂತ ಗೊತ್ತಾ ನಿಮಗೆ? ಸಂಡೇ. 8th Feb ಸಂಡೇ. ಆರಾಮಾಗಿ ಹೋಗಿ ಬರ್ಬೋದು, ತೊಂದರೆ ಇಲ್ಲ. ಮೇಕ್ ಶೋರ್ ಗೋ ಅಟ್ 9 AM ಬಿಫೋರ್, ಲೈಕ್ 9 AM ಅನ್ನೋ ಥರ ಬಂದುಬಿಡಿ. ಅಷ್ಟರಲ್ಲಿ ಅಲ್ಲಿ ಇದ್ದುಬಿಡಿ. ರಿಜಿಸ್ಟ್ರೇಷನ್ ಎಲ್ಲ ಮಾಡಿಕೊಂಡು ಆರಾಮಾಗಿ ಹೋಗಿ ಕೂತ್ಕೊಂಡ್ಬಿಡಿ. ಆರಾಮಾಗಿ ಎಕ್ಸಾಮ್ ಬರೀರಿ. 10 to 1 ಎಕ್ಸಾಮ್ ಬರೀಬೇಕು. ಓಕೆ, ನೆಕ್ಸ್ಟು ಹೇಗೆ ಮಾಡಬೇಕು ನೀವು ಅಂದರೆ PW ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಫಸ್ಟು ಆ್ಯಪ್ ಡೌನ್ಲೋಡ್ ಮಾಡಿದ್ರಾ, ನೆಕ್ಸ್ಟ್ ಏನು ಮಾಡ್ತೀರಿ ಅಂದರೆ ಇಲ್ಲಿ ಹೋಗಿ ಸರ್ಚ್ ಮಾಡಬೇಕು. CBSE 10 ಕ್ಲಾಸ್ 10 CBSE ಬೋರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಗ್ರೇಡ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿದೆ ನೋಡಿ, ನಿಮಗೆ ಎನ್ರೋಲ್ ದ ಫ್ರೀ ಕ್ಲಾಸ್ CBSE 10 ಮೆಗಾ ಪ್ರೀ ಬೋರ್ಡ್ ಅಂತ ಇರುತ್ತೆ. ಅಲ್ಲಿ ನೀವು ಎನ್ರೋಲ್ ಮಾಡ್ಕೋಬೇಕು. ಇಲ್ಲಿದೆಯಾ?
CBSE 10 ವಾರಿಯರ್ ಮೆಗಾ ಪ್ರೀ ಬೋರ್ಡ್ ಅಂತ ಇಲ್ಲಿ ಕಾಣಿಸ್ತಾ ಇದೆ, ನಿಮಗೆ ಕಾಣಿಸುತ್ತೆ ಹೋಮ್ ಸ್ಕ್ರೀನ್ ಮೇಲೆ. ಸೊ ಅಲ್ಲಿ ನೀವು ಎನ್ರೋಲ್ ಮಾಡಬೇಕು. ಇಟ್ ಈಸ್ ಫಾರ್ ಫ್ರೀ, ದೇರ್ ಇಸ್ ನೋ ಚಾರ್ಜ್, ಏನು ಚಾರ್ಜ್ ಇಲ್ಲ, ಫ್ರೀ ಆಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ದೆನ್ ಇದಾದ್ಮೇಲೆ you'll see there is no fee for it, just enroll ಆದ್ಮೇಲೆ ಇಲ್ಲಿ ಒಂದಿಷ್ಟು ಡೀಟೇಲ್ಸ್ ಫಿಲ್ ಮಾಡಬೇಕು. ಡೀಟೇಲ್ಸ್ ಫಿಲ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನಿಮಗೆ ಅಂದರೆ ಯಾವ ಸಿಟಿಗೆ ಹೋಗಬೇಕು, ಯಾವ ಸೆಂಟರ್, ಸಿಟಿ ನಿಮ್ಮ ಊರು ಯಾವುದು, ಆ ಊರಲ್ಲಿ ಕೆಳಗೆ ಲಿಸ್ಟಲ್ಲಿ ನಿಮಗೆ ಸಿಕ್ಬಿಡುತ್ತೆ ಯಾವ ಸೆಂಟರ್ ಅಂತ. ನಿಮ್ಮ ಊರಲ್ಲಿ ಸೆಂಟರ್ ಇದ್ರೆ ನಿಮಗೆ ಕಾಣಿಸ್ಬಿಡುತ್ತೆ. ಅಥವಾ ನಿಮ್ಮ ಪಕ್ಕದ ಊರಲ್ಲಿ, ಪಕ್ಕದ ಡಿಸ್ಟಿಕಲ್ಲಿ ಏನಾದರೂ ಇದ್ರೆ ಹೋಗೋದಿದ್ರೆ ಆರಾಮಾಗಿ ಹೋಗ್ಬೋದು. ಸೊ ಸೆಂಟರು, ಆಮೇಲೆ ಡೇಟು. ಯಾಕೆ ಡೇಟ್ ಬಗ್ಗೆ ಹೇಳ್ತಾ ಇದೀವಿ ಅಂದರೆ, ನಾನು 2 ಡೇಟ್ ಮೆನ್ಷನ್ ಮಾಡಿದ್ದೀನಿ, Feb 1 ಮತ್ತು Feb 8 ಅಂತ. ಸೈನ್ಸ್ ಪೇಪರು, ಮ್ಯಾಥ್ಸ್ ಪೇಪರ್ ಎರಡೂ ಅಟೆಂಡ್ ಆಗಕ್ಕೆ ಒಂದು ಆಪ್ಷನ್ ಇದೆ, ಬರೀ ಸೈನ್ಸ್ ಅಟೆಂಡ್ ಆಗಕ್ಕೆ ಒಂದು ಆಪ್ಷನ್ ಇದೆ, ಬರೀ ಮ್ಯಾಥ್ಸ್ ಅಟೆಂಡ್ ಆಗಕ್ಕೂ ಒಂದು ಆಪ್ಷನ್ ಇದೆ. ಸೊ 3 ಆಪ್ಷನ್ಸ್, ಬೋತ್ ಸೈನ್ಸ್ ಆರ್ ಮ್ಯಾಥ್ಸ್. ಸೊ ಇಂಡಿವಿಜುವಲ್ ನೀವು ಯಾವುದಾದ್ರೂ ಮಾಡ್ಬೋದು. ನೀವು ಎರಡೂ ಬರೀಬೇಕು ಅಂತಂದರೆ ಸೊ ಎರಡರದ್ದು ಆಪ್ಷನ್ ಇದೆ, ಅದನ್ನು ಒಂದೇ ಸರಿ ಸೆಲೆಕ್ಟ್ ಮಾಡಬೇಕು. ಫಸ್ಟ್ Feb ಸೈನ್ಸ್ ಆ್ಯಂಡ್ 8th Feb ಮ್ಯಾಥ್ಸ್ ಅಂತ ಇದೆ, ಅದನ್ನೇ ಸೆಲೆಕ್ಟ್ ಮಾಡ್ಕೊಂಬಿಡಿ. ಯಾವುದಾದ್ರೂ ಒಂದೇ ಬರೀಬೇಕಂದ್ರೆ ಫಸ್ಟ್ Feb ಸೈನ್ಸ್, ಇಲ್ಲಾಂದರೆ ನೆಕ್ಸ್ಟ್ ಆಪ್ಷನು 8th Feb ಮ್ಯಾಥ್ಸ್ ಅಂತ ಇದೆ, ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ರಿಮೆಂಬರ್, ನೀವು 2 ಎಕ್ಸಾಮ್ ಬರೀಬೇಕು ಅಂದರೆ ಎರಡನ್ನೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ಡುಪ್ಲಿಕೇಸಿ ಆಗಲ್ಲ, ಡುಪ್ಲಿಕೇಟ್ ಎನ್ರೋಲ್ಮೆಂಟ್ ಆಗಲ್ಲ. ಸೊ ಮೇಕ್ ಶೋರ್ ಯು ಸೆಲೆಕ್ಟ್ ಬೋತ್. ಅಂದರೆ ಒಂದೇ ಆಪ್ಷನಲ್ಲಿ 2 ಬರೆದಿರ್ತಾರೆ ಆ ಥರ. ಓಕೆ, ಸೊ ದಿಸ್ ಈಸ್ ಮ್ಯಾಂಡೇಟ್ರಿ. ಯಾಕಂದರೆ ಸುಮ್ಮನೆ ಇದಿಷ್ಟೇ ಎನ್ರೋಲ್ ಮಾಡಿ ಬಿಟ್ಟರೆ ನಡೆಯಲ್ಲ. ಯು ಮಸ್ಟ್ ಫಿಲ್ ದ ಡೀಟೇಲ್ಸ್. ಸಿಟಿ, ಯಾವ ಸೆಂಟರ್, ಯಾಕಂದರೆ ಕೆಲವೊಂದು ಸಿಟಿಲಿ ಮಲ್ಟಿಪಲ್ ಸೆಂಟರ್ಸ್ ಇದೆ. ಸಿಟಿ, ಸೆಂಟರ್ ಆ್ಯಂಡ್ ಆಲ್ಸೋ ಯಾವ ಡೇಟ್ ಆಫ್ಲೈನ್ ಸೆಂಟರ್ಗೆ ನೀವು ಹೋಗ್ತೀರಾ ಅಂತ. ಓಕೆನಾ? ಸೊ ಮೇಕ್ ಶೋರ್ ಯು ಡೂ ದ್ಯಾಟ್, ರೆಜಿಸ್ಟರ್ ಆ್ಯಂಡ್ ಗೆಟ್ ಆಲ್ ದೀಸ್ ರಿಸೋರ್ಸಸ್. ನಿಮ್ಮ ಎಕ್ಸಾಮ್ಗೆ ಎಷ್ಟು ಒಳ್ಳೆ ತಯಾರಿ ಮಾಡಲಿಕ್ಕೆ PW ಇಂದ ಈ ಆಫರಿಂಗ್ಸ್ ಬಂದಿದೆ. ಸೊ ಟೇಕ್ ಇಟ್, ಪ್ರಿಪೇರ್ ವೆಲ್. ನಿಮ್ಮ CBSE ಎಕ್ಸಾಮ್ಸ್ನ ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ ಗೊತ್ತು. ಸೊ ಟೇಕ್ ದಿಸ್ ರಿಸೋರ್ಸ್ ಫ್ರಮ್ ಅಸ್. ಓಕೆ, ಆ್ಯಂಡ್ ಡೂ ವೆಲ್ ಇನ್ ದ ಎಕ್ಸಾಮ್. ಅಲ್ಲಿಂದ ಎಕ್ಸ್ಪರ್ಟ್ ಗೈಡೆನ್ಸ್ ತೊಗೊಂಡು ಹೋಗಿ, ಏನಾದರೂ ನಿಮ್ಗೆ ಡೌಟ್ಸ್ ಇದ್ದರೆ ಅಲ್ಲಿ ಕೇಳ್ಕೊಳ್ಳಿ ಒಂದ್ಸಾರಿ. ಓಕೆ, ಸೊ ದಿಸ್ ಈಸ್ ಮಸ್ಟ್ ಆ್ಯಂಡ್ ಐ ಥಿಂಕ್ ಇಟ್ ಇಸ್ ಅ ವೆರಿ ಗುಡ್ ಅಪಾರ್ಚುನಿಟಿ. ತುಂಬ ಒಳ್ಳೆ ಅಪಾರ್ಚುನಿಟಿ ಅಂತ ಹೇಳ್ತೀನಿ. ಬಿಕಾಸ್ ಯು ವಿಲ್ ಗೆಟ್ ಅನ್ ಎಕ್ಸ್ಪೋಜರ್. ನಿಮಗೆ ನಿಮ್ಮ ಪ್ರಿಪ್ರೇಷನ್ ಲೆವೆಲ್ ಗೊತ್ತಾಗುತ್ತೆ, ಅದ್ರ ಜೊತೆ ನಿಮಗೆ ಗೈಡೆನ್ಸ್ ಕೂಡ ಸಿಗುತ್ತೆ. ರಿವೈಸ್ ಮಾಡಲಿಕ್ಕೆ, ಅಂದರೆ ಹಿಂದಿನ ದಿನ ಎಕ್ಸಾಮ್ ಬೆಳಿಗ್ಗೆನೂ ರಿವೈಸ್ ಮಾಡಲಿಕ್ಕೆ ನಿಮಗೆ ರಿವಿಷನ್ ಕಾರ್ಡ್ಸ್ ಕೂಡ ಸಿಗುತ್ತೆ. ಎಷ್ಟು ಒಳ್ಳೇದು ನೋಡಿ. ಸೊ ಗೋ ಹೆಡ್ ಆ್ಯಂಡ್ ಗೋ ಅಟೆಂಡ್ ದ ಎಕ್ಸಾಮ್. ಓಕೆ, ಸೊ ಎಷ್ಟು ಜನ ನೀವು ಅಟೆಂಡ್ ಆಗ್ತೀರಿ ಅಂತ ಕಾಮೆಂಟಲ್ಲಿ ಹೇಳ್ತೀರಾ? ಚಲೋ, ಐ ನೀಡ್ ಟು ಸಿ ದ್ಯಾಟ್ ಯು ಆರ್ ಗೋಯಿಂಗ್ ಆ್ಯಂಡ್ ವಿಸಿಟಿಂಗ್ ಅವರ್ PW ಸೆಂಟರ್ಸ್. ಎಷ್ಟು ಜನ ಎನ್ರೋಲ್ ಮಾಡ್ತೀರಿ ಅಂತ ಹೇಳ್ತೀರಾ? ಕಾಮೆಂಟ್ ಬಿಲೋ. ಯಾರು ಹೋಗ್ತೀರಿ ಅಂತ ಟೆಲ್ ಮಿ ಯುವರ್ ನೇಮ್. ಕಾಮೆಂಟಲ್ಲಿ ನಿಮ್ಮ ಹೆಸರನ್ನ ಟೈಪ್ ಮಾಡಿ, ನಾನು ಹೋಗ್ತಾ ಇದ್ದೀನಿ ಅಂತ ಗೊತ್ತಾಗುತ್ತೆ. ಓಕೆ, ಸೊ ವಿ ವಿಲ್ ಸಿ ಯು ಆಲ್ ಅಟ್ PW ವಿದ್ಯಾಪೀಠ ಆ್ಯಂಡ್ ಪಾಠಶಾಲಾ ಸೆಂಟರ್ಸ್. ಆ್ಯಂಡ್ ಆಲ್ ದ ಬೆಸ್ಟ್ ಟು ಆಲ್ ಆಫ್ ಯು ಫಾರ್ ದಿಸ್ ಪ್ರೀ ಬೋರ್ಡ್ as well as your boards. Okay, so thank you so much everyone for listening to this, and make sure yelru batch ke enroll agi. This is for you that we have bought, and also go and rock the exam.